ಬಿಗ್ ಬಾಸ್ ಫಿನಾಲೆಗೆ ಉಳಿದಿರೋದು ಇನ್ನು ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ. ಈ ಬಾರಿಯ ಸೀಸನ್ನ ವಿನ್ನರ್ ಯಾರಾಗ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಒಂದಷ್ಟು ಹೆಸರುಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಅಚ್ಚರಿಯ ಬೆಳವಣಿಗೆಗಳು, ಸರ್ಪ್ರೈಸ್ಗಳು ನಡೀತಾನೆ ಇದೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ತಮ್ಮ ಆಸೆ ಏನು ಅನ್ನೋದನ್ನ ಬಿಗ್ ಬಾಸ್ಗೆ ತಿಳಿಸಿದ್ದಾರೆ. 3 ಆಸೆಗಳಲ್ಲಿ ಒಂದು ಆಸೆಯನ್ನ ಈಡೇರಿಸುವಂತ ಕೆಲಸವನ್ನ ಬಿಗ್ ಬಾಸ್ ಮಾಡ್ತಾ ಇದೆ. ಈಗಾಗಲೇ ರಘು ಅವರ ಆಸೆ ಈಡೇರಿದೆ, ಹಾಗೆ ಗಿಲ್ಲಿ ಅವರ ಆಸೆ ಕೂಡ ಈಡೇರಿದೆ. ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೂ ಮುಂಚೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇದರ ನಡುವೆ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ದಿಢೀರ್ ಅಂತ ನಾಪತ್ತೆಯಾಗಿದ್ದಾರೆ. ಬಿಗ್ ಬಾಸ್ ಮನೆಯ ಮಂದಿ ಬಳಕೆ ಹೇಳ್ತಾ ಇದ್ದಂತೆ ರಕ್ಷಿತಾ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕಾಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚು ಟೆನ್ಷನ್ ಆಗಿದ್ದು ರಕ್ಷಿತಾ ಅವರ ಪ್ರೀತಿಯ ರಘುವಣ್ಣ. ಎಲ್ಲಿ ಹೋದ್ಲು ಇವಳು, ಆಟ ಆಡಿಸ್ತಾ ಇದ್ದಾಳ, ಹೀಗೆಲ್ಲ ಯೋಚನೆ ಮಾಡಿದ್ದಾರೆ. ಆದರೆ ಗಿಲ್ಲಿ ಹೆಚ್ಚೇನು ತಲೆ ಕೆಡಿಸ್ಕೊಂಡಿಲ್ಲ, ಎಲ್ಲೋ ಆಕೆ ಅಡಗಿ ಕೂತಿರ್ಬೇಕು ಅಂತ ಹೇಳ್ತಾರೆ. ಎಲ್ಲ ಕಡೆ ಹುಡುಕಾಡ್ತಾರೆ. ಈ ವೇಳೆ ರಕ್ಷಿತಾ ಪತ್ತೆ ಹಾಕಿದ್ದಾರೆ. ಎಲ್ಲಿ ಪತ್ತೆ ಹಾಕಿದ್ದಾರೆ ಅಂದರೆ ಕಿಚನ್ ಅಲ್ಲಿರುವಂತಹ ಡ್ರಾಯರ್ಸ್ ಏನಿದೆ, ಕಬೋರ್ಡ್ಸ್ ಏನಿದೆ, ಅದರ ಒಳಗೆ ಅಡಗಿ ಕೂತಿದ್ದಾರೆ ರಕ್ಷಿತಾ ಶೆಟ್ಟಿ. ಮನೆಯವರನ್ನ ಫ್ರ್ಯಾಂಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಈ ರೀತಿ ಅಡಗಿ ಕೂತಿದ್ದಾರೆ. ಕೊನೆಗೂ ರಘುವಣ್ಣ ಅವರನ್ನ ಪತ್ತೆ ಹಚ್ಚಿದ್ದಾರೆ. ಈ ವೇಳೆ ಹೇಳಿದ್ದಾರೆ, ನಾನು ಮನೆ ಮಂದಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡುವ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದೆ. ಎಲ್ಲರೂ ಕೂಡ ಡಲ್ ಆಗಿದ್ರು, ಎಲ್ಲರೂ ಕೂಡ ಇನ್ನು ಹೋಗ್ತಾರೆ, ಹಾಗಾಗಿ ಸ್ವಲ್ಪ ಮನೋರಂಜನೆ ಇರಲಿ, ಸ್ವಲ್ಪ ಆಟ ಆಡಿಸೋಣ ಅಂತ ಈ ರೀತಿ ಅಡುಗೆ ಕೂತಿದ್ದೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ರಘು ಅವರು ಹೇಳ್ತಾರೆ, ಎಷ್ಟು ಹೊತ್ತಾಯ್ತು ಇಲ್ಲಿ ಕೂತು ಅಂತ. ಬ್ಯಾಟ್ರಿ ಚೇಂಜ್ ಮಾಡಿದ ಕೂಡಲೇ ನಾನು ಇಲ್ಲಿ ಬಂದು ಕೂತಿದ್ದೀನಿ. ನಾನು ಅಂದ್ಕೊಂಡೆ 3-4 ಅವರ್ಸ್ ನಾನು ಇಲ್ಲೇ ಕೂತ್ಕೋಬೋದು, ನೀವೆಲ್ಲರೂ ಕೂಡ ಹುಡುಕಾಡ್ತೀರಾ ಅಂತ. ಆ ಸಂದರ್ಭದಲ್ಲಿ ರಘು ಅವರು ಹೇಳ್ತಾರೆ, ಯಾರು ಕೂಡ ಹುಡುಕಾಡಿಲ್ಲ. ಕಾವ್ಯ ಕೂಡ ಹೇಳ್ತಾರೆ, ಗಿಲ್ಲಿ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಯಾರು ಹುಡುಕಾಡಿಲ್ಲ ಅಂತ. ಇನ್ನು ಇದೇ ಸಂದರ್ಭದಲ್ಲಿ ರಘು ಅವರು ಹೇಳ್ತಾರೆ, ನಿಮ್ಮ ಅಣ್ಣ ಧ್ರುವಂತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದ, ಆತ ಹೊರಗಿಂದ ಆ ಕಬೋರ್ಡನ್ನ ಏನಿದೆ, ಹ್ಯಾಂಡಲ್ ಏನಿದೆ, ಅದನ್ನ ಹಗ್ಗದಿಂದ ಕಟ್ ಹಾಕಿದ್ದ ಅಂತ ರಘು ಅವರು ಹೇಳ್ತಾರೆ. ಅಲ್ಲ, ಅವರಿಗೆ ನನ್ನ ಮೇಲೆ ಯಾಕೆ ಈ ರೀತಿ ಕೋಪ, ನನ್ನ ಸುದ್ದಿಗೆ ಯಾಕೆ ಬರ್ತಾರೆ, ಬೇರೆ ವಿಚಾರ ಏನು ಇಲ್ವಾ, ನಾನು ಅವರ ತಂಟೆಗೆ ಹೋಗಲ್ಲ, ಮತ್ತೆ ಯಾಕೆ ನನ್ನ ತಂಟೆಗೆ ಬರಬೇಕು ಅಂತ ಧ್ರುವಂತ ಬಗ್ಗೆ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರೂ ಕೂಡ ಹೇಳಿದ್ರು, ನೀನು ಆ ರೀತಿ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಂತ. ಇದೇ ಸಂದರ್ಭದಲ್ಲಿ ಗಿಲ್ಲಿ ಕೂಡ ಹೇಳ್ತಾರೆ, ನಾನೇ ನಿನ್ನನ್ನು ತುಂಬ ಹುಡುಕಾಡಿದ್ದು, ನಿನಗೋಸ್ಕರ ಗಾರ್ಡನ್ ಏರಿಯಾ ತುಂಬ ಹುಡುಕಾಡಿದೆ ಅಂತ ಗಿಲ್ಲಿ ಹೇಳ್ತಾರೆ. ಬಿಡಿ, ನೀವು ಎಷ್ಟರ ಮಟ್ಟಿಗೆ ಹುಡುಕ್ತೀರಾ ಅಂತ ನನಗೆ ಗೊತ್ತು ಅಂತ. ಹಾಗೆ ನೋಡಿದ್ರೆ ಗಿಲ್ಲಿ ಹುಡುಕೇ ಇಲ್ಲ, ತಲೆನೇ ಕೆಡಿಸ್ಕೊಂಡಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ ರಕ್ಷಿತಾ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಗಿಲ್ಲಿ ತಲೆ ಕೆಡಿಸ್ಕೊಳ್ತಾರೆ ಅಂತ. ತನ್ನ ಆಟದ ಬಗ್ಗೆ ಮಾತ್ರ ಗಿಲ್ಲಿ ಇದೀಗ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ರಕ್ಷಿತಾ ಕಾಣಲ್ಲ ಅಂತ ಅಂದಾಕ್ಷಣ ಫುಲ್ ಟೆನ್ಷನ್ ಆಗಿದ್ದು ರಘು ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಇದ್ರ ಬಗ್ಗೆ ಹೆಚ್ಚು ಟೆನ್ಷನ್ ಆಗಿಲ್ಲ. ರಘು ಅವರನ್ನ ಯಾವ ರೀತಿ ಟೆನ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ರಕ್ಷಿತಾ ಹೇಳ್ತಾರೆ. ಹಾಗೆ ಗಿಲ್ಲಿಗೆ ಸ್ವಲ್ಪ ಖುಷಿ ಆಗಲಿ, ಓ ಇವಳು ಹೋದ್ಲು ಅಂತ ಖುಷಿ ಆಗಲಿ, ಹಾಗೆ ರಘು ನನಗೆ ಸ್ವಲ್ಪ ಬೇಜಾರಾಗಲಿ ಅಂತ ನಾನು ಈ ರೀತಿ ಆಟ ಆಡಿಸಿದೆ ಅಂತ ರಕ್ಷಿತಾ ಹೇಳಿದ್ದಾರೆ. ರಘು ಸಿಕ್ಕಾಪಟ್ಟೆ ನಕ್ಕು ಸುಮ್ಮನೆ ಹಾಕಿದ್ದಾರೆ. ನೀನು ಈ ರೀತಿ ಆಟ ಆಡಿಸೋದು ನಮಗೆ ಗೊತ್ತಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಟೋಟಲಿ ಬೆಳ್ಳಂಬೆಳಕೆ ಬಿಗ್ ಬಾಸ್ ಮನೆಯ ಮಂದಿಗೆ ಒಂದಷ್ಟು ಚಮಕ್ ಕೊಡೋದಕ್ಕೆ ರಕ್ಷಿತಾ ಶೆಟ್ಟಿ ಮುಂದಾಕಿದ್ರು. ಆದರೆ ಅವರ ಫ್ರ್ಯಾಂಕ್ ಆಟ ಏನಿದೆ ಅದು ಫ್ಲಾಪ್ ಆಗಿದೆ. ಅವರೇ ಹೇಳಿದ್ದಾರೆ, ನಾನು ಫ್ರ್ಯಾಂಕ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಟೆನ್ಷನ್ ಕೊಡೋಣ ಅಂತ ಇದೆ, ಆದರೆ ನನ್ನ ಫ್ರ್ಯಾಂಕ್ ಫ್ಲಾಪ್ ಆಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಸದಾ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ಕಿತಾಪತಿ ಮಾಡಿ ಸುದ್ದಿ ಆಗುವಂಥ ರಕ್ಷಿತಾ ಇಲ್ಲೂ ಕೂಡ ಕಿತಾಪತಿ ಮಾಡೋದಕ್ಕೆ ಹೋಗಿ ತಾವೇ ಫ್ಲಾಪ್ ಆಗಿದ್ದು ಉಳಿದ ಮನೆಯ ಸದಸ್ಯರಿಗೆ ಕಾಮಿಡಿ ಅನಿಸಿದೆ.